ಡೆವಿಲ್ ಮತ್ತು ಆಕಾಶ್ ಈ ಎರಡೂ ಸಿನಿಮಾಗಳು ಒಂದೇ ದಿನ ಬರ್ತಿರೋದು. ಅದು ಮಾರ್ಚ್ 13ನೇ ತಾರೀಕು. ಇದೇ ದಿನ ಕೋಟಿಗೊಬ್ಬ ಚಿತ್ರ ಏನಿದೆ ವಿಷ್ಣುವರ್ಧನ್ ಆ ಸಿನಿಮಾದ ಒಂದು ಟ್ರೈಲರ್ ಕೂಡ ಬರ್ತಾ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಮಾರ್ಚ್ 17 ಪುನೀತ್ ಅವರ ಬರ್ಡೇ. ಸೊ ಆ ದಿನಕ್ಕೂ ಮುಂಚೆ ಮಾರ್ಚ್ 13 ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. 21 ವರ್ಷದ ಬಳಿಕ ಮತ್ತೆ ಬರ್ತಿರುವಂಥದ್ದು. ಇನ್ನು ಡೆವಿಲ್ ಸಿನಿಮಾ ಈಗಾಗಲೇ ಕಳೆದ ವರ್ಷ 2025 ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗಿತ್ತು. ಈ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂಥೇಳಿ ಈ ಚಿತ್ರವನ್ನು ಮತ್ತೊಮ್ಮೆ ರಿಲೀಸ್ ಮಾಡ್ತಾಯಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಈ ಚಿತ್ರ ಮತ್ತೆ ಬರ್ತಿದೆ. ಬೆಂಗಳೂರಿನ ಆಯ್ದ ಭಾಗಗಳಲ್ಲಿ ಈ ಚಿತ್ರ ರಿಲೀಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಪುನೀತ್ ಅವರ ಆಕಾಶ್ ಫಿಲ್ಮ್ ಏನಿದೆ ಇದು 100ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಕಳೆದ ವರ್ಷ ಅಂದರೆ 2024ಕ್ಕೆ ಬರ್ಡೇ ಹಿನ್ನೆಲೆಯಲ್ಲಿ ಜಾಕಿ ಫಿಲ್ಮ್ ರಿಲೀಸ್ ಆಗಿತ್ತು. ಆ ಟೈಮಲ್ಲಿ ಕರಿಯಾ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಅಂದರೆ ದರ್ಶನ್ ಮತ್ತು ಪುನೀತ್ ಅವರ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗಿತ್ತು ಅನ್ನೋದು ಈ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಕೋಟಿಗೊಬ್ಬ ಕೂಡ ರಿಲೀಸ್ ಆಗ್ತಾಯಿದೆ. ಅದಕ್ಕೂ ಮುಂಚೆ ಟ್ರೈಲರ್ ಪ್ರಸನ್ನ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಒಂದೇ ದಿನ ಒಂದು ಕಡೆ ಡೆವಿಲ್, ಇನ್ನೊಂದು ಕಡೆ ಆಕಾಶ್ ಸಿನಿಮಾ ಬರ್ತಿದೆ ಮಾರ್ಚ್ 13ನೇ ತಾರೀಕು. ಒಂದು ರೀತಿ ಮಾರ್ಚ್ 13 ಈ ಸಲ ವಿಶೇಷ ಅಂತೇಳಿ ಹೇಳ್ಬೋದು. ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.